ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ ಹಣ 2,000ದಿಂದ 3,000ಕ್ಕೆ ಏರಿಕೆ ಆಗುತ್ತೆ ಅನ್ನೋ ಒಂದು ಸುದ್ದಿ ಹರಿದಾಡ್ತಾ ಇದೆ. ಅದ್ರ ಜೊತೆಗೇನೆ ಬಂದು ನರೇಂದ್ರ ಮೋದಿಜಿಯವರು 1,000 ಕೊಡ್ತೀವಿ ಅಂತ ನೀವೊಂದು ವಿಡಿಯೋ ಹಾಕಿದ್ರಿ, ನಮಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಿಲ್ಲ ಅಂತ ಕೇಳೋರು ಒಂದು ಕಡೆ ಇದ್ದಾರೆ. ಸೊ ಇವತ್ತು ಇದು ಒಂದೇ ವಿಡಿಯೋದಲ್ಲಿ ಅದು 2 ಟಾಪಿಕ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ಬಂದಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ, ಅಟ್ಲೀಸ್ಟ್ ಪೂರ್ತಿ ನೋಡಿಲ್ಲ ಅಂತ ಹೇಳಿದ್ರೆ ಒಂದು 3-4 ನಿಮಿಷನಾದರೂ ನೋಡಿ ನೀವು. ಸೊ ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಅನಿಸಿಕೆ ಏನಿದ್ರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಸೊ ಇವಾಗ ಏನಪ್ಪ ಅಂತ ಹೇಳಿದರೆ, ಮೊದಲು ಯಾವ ಟಾಪಿಕ್ ತೊಗೊಳೋದಂದರೆ ಗೃಹಲಕ್ಷ್ಮಿ ತೊಗೊಳೋಣ. ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,000 ರೂಪಾಯಿ ಏರಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರದವರು. ಇದು ನಿಜಾನಾ? ಹೌದು, ಸರ್ಕಾರದವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. 1,000 ರೂಪಾಯಿ ನಾವು ಏರಿಕೆ ಮಾಡ್ತೀವಿ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆದರೆ ಅದನ್ನು ಕ್ಲಿಯರಾಗಿ ನೀವು ನ್ಯೂಸನ್ನು ಕೇಳಿಸ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಸರ್ಕಾರ ಅನುಷ್ಠಾನಕ್ಕೆ ಬಂದು ಹತ್ರ 2 ವರ್ಷ ಆಗ್ತಾ ಬಂದಿದೆ. ಸೊ ಇನ್ನು 3 ವರ್ಷ ಅಧಿಕಾರ ಇದೆ. ಸೊ ನಮ್ಮ ಈ ಒಂದು ಸರ್ಕಾರ ಮುಂದಿನ ಒಂದು ಎಲೆಕ್ಷನ್ನಲ್ಲಿ ಏನಾದರೂ ನಮ್ಮದೇ ಅಧಿಕಾರ ಬಂದಲ್ಲಿ 2,000 ಇರ್ತಕ್ಕಂಥ ಹಣನ ಬಂದು ನಾವು 3,000ಕ್ಕೆ ಏರಿಕೆಯನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದವರು ಹೇಳಿರೋದಿದೆ. ಇವಾಗ ಆಲ್ರೆಡಿ ಏನು ಕೊಡ್ತಾ ಇದ್ದಾರೋ ನಾನು ಕೊನೆಯ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಮೇ ಬಿ ನಿಮಗೆ ಐಡಿಯಾ ಇರುತ್ತೆ. ಯಾವುದೇ ಒಂದು ಸ್ಕೀಮ್ ಅಂತ ಬಂದಾಗ ಅದನ್ನು ಮಧ್ಯದಲ್ಲಿ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಸಲ ಸರ್ಕಾರ ಬರೋದಕ್ಕಿಂತ ಮುಂಚೆ ನಮಗೆ ಏನು ಭರವಸೆಯನ್ನು ಕೊಟ್ಟಿರ್ತಾರಲ್ವ ಅದನ್ನು ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. ಸೊ ಅದು ಬಿಟ್ಟರೆ ನಿಮಗೆ ಇಲ್ಲಿ ಮಧ್ಯದಲ್ಲಿ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಸರ್ಕಾರ 5 ಗ್ಯಾರಂಟಿ ಯೋಜನೆಯನ್ನು ಕೊಟ್ಟಿದೆ. 5ರಲ್ಲಿ ನಾವು ಇವಾಗ ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಏನಿದೆ ಅಲ್ವಾ, ಅದು ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ. ನಿಮಗೆ ಮುಂದಿನ ಚುನಾವಣೆಯಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಬಂದಲ್ಲಿ 2,000 ಇರ್ತಕ್ಕಂಥದ್ದು 3,000ಕ್ಕೆ ಏರಿಕೆ ಆಗುತ್ತೆ. ಸೊ ಇದ್ರ ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಮೋದಿ ಸರ್ಕಾರದಿಂದ 1,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೀವು ಯೂಟ್ಯೂಬರ್ಸ್ ಎಲ್ಲ ಸುಳ್ಳು ನ್ಯೂಸನ್ನು ಕೊಡ್ತೀರಾ. ಅವರು ಸರ್ಕಾರದವ್ರು ಹೇಳಿರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಿಮ್ಮಲ್ಲಂತೂ ಯೂಟ್ಯೂಬಲ್ಲಿ ಈ ನ್ಯೂಸ್ಗಳು ಬಂದಿರುತ್ತೆ ಅನ್ನೋದು ತುಂಬ ಜನಕ್ಕೆ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಸೊ ತುಂಬ ಜನ ಹೇಳ್ತಾರೆ. ಸೊ ಇಲ್ಲಿ ನಾವು ವಿಡಿಯೋಗೋಸ್ಕರ, ಅದರಲ್ಲೂ ನಾನು ಎಸ್ಪೆಷಲಿ ಕಂಟೆಂಟಿಗೋಸ್ಕರ ನಾನೇನು ಮಾಡೋದಿಲ್ಲ. ಎಲ್ಲರೂ ಹೇಳಿ ಆದಮೇಲೆ ನಾನು ಮಾಡ್ತೀನಿ ಈ ವಿಡಿಯೋನ ಹಾಕಿರ್ತೀನಿ ಅಂತ ಹೇಳಿದರೆ ಇದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ತಿಳ್ಕೊಂಡ ಮೇಲೇ ನಾನು ಹಾಕಿರ್ತೀನಿ. ಅದರ್ವೈಸ್ ನಾನು ಸುಳ್ಳು ಇನ್ಫಾರ್ಮೇಷನ್ ಹಾಕೋದಿಲ್ಲ. ಸೊ ಇವಾಗ ಮೋದಿ ಸರ್ಕಾರದ್ದು ಹೌದು ನಾನು ಹಾಕಿದ್ದೀನಿ. ಇವಾಗ ಲಾಸ್ಟ್ ಒಂದು 10 ದಿನದ ಹಿಂದೆ ನಾನು ಆ ವಿಡಿಯೋನ ಹಾಕಿದ್ದೀನಿ. ಸರ್ಕಾರದವರೇ ಘೋಷಣೆ ಮಾಡಿರ್ತಕ್ಕಂಥದ್ದಿದೆ. ನಾವು BPL ಮತ್ತು APL ಕುಟುಂಬದವರಿಗೆ ಮತ್ತು ಇನ್ನೊಂದು ನೀವು ಅಬ್ಸರ್ವ್ ಮಾಡಿರಿ, ಇದನ್ನು ಹೇಳಿರೋದು ಸನ್ಮಾನ್ಯ ಪ್ರಧಾನಮಂತ್ರಿಯವರಾದ ನರೇಂದ್ರ ಮೋದಿಜಿ ಅವರೇ ಸ್ವತಃ ಹೇಳಿದ್ದಾರೆ. ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇದು ನಮ್ಮ ಒಂದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಕೇಂದ್ರ ಸರ್ಕಾರ ಅಂತ ಹೇಳಿದರೆ ಇಡೀ ನಮ್ಮ ಭಾರತದಾದ್ಯಂತ ಸೀಮಿತವಾಗಿರುತ್ತೆ. ಗೊತ್ತಾಯ್ತಲ್ವ? ಸೊ ನಮ್ಮ ಒಂದು ರಾಜ್ಯ ಸರ್ಕಾರ ಅಂತ ಹೇಳಿದರೆ ಇವಾಗೇನು ಕಾಂಗ್ರೆಸ್ ಸರ್ಕಾರ ಇದೆ ಅಲ್ವಾ, ಅದು ಬಂದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಡುತ್ತೆ. ಕೇಂದ್ರ ಸರ್ಕಾರದಿಂದ ಬರೋದು ನಮ್ಮ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಅದು ನಮ್ಮ ಭಾರತದಾದ್ಯಂತ ಸೀಮಿತವಾಗಿರುತ್ತೆ. ಸೊ ಅವರೇ ಹೇಳಿದ್ದಾರೆ BPL ಮತ್ತು APL ಕುಟುಂಬದವರಿಗೆ ನಾವು 5 kg ಅಕ್ಕಿಯ ಜೊತೆಗೆ 1,000 ರೂಪಾಯಿನ ನಾವು ಕೊಡ್ತೀವಿ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಅವರು ಹೇಳಿದ ಮೇಲೇ ನಾವುಗಳು ನಮ್ಮ ಒಂದು ಚಾನಲ್ಗಳಲ್ಲಿ ಹೇಳಿರೋದಿದೆ. ಬಟ್ ಇದನ್ನು ಅವರು ಯಾವ ರೀತಿಯಾಗಿ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ಅದೇ ರೀತಿ ಇನ್ನೊಂದು ಸ್ವಲ್ಪ ಜನ ಕೇಳ್ತಾರೆ, ಎಲೆಕ್ಷನ್ ಹತ್ರ ಬರ್ತಾ ಇದೆ, ಎಲೆಕ್ಷನ್ ಟೈಮ್ಗಳಲ್ಲಿ ಮೋದಿಯವರು ಈ ಥರ ಆಶ್ವಾಸನೆಯನ್ನು ಕೊಡ್ತಾರೆ, ಅವ್ರು ಕೊಟ್ಟಿರೋ ಆಶ್ವಾಸನೆಗಳು ಯಾವುದೂ ಅಷ್ಟಾಗಿ ಆಗಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಅದ್ರ ಬಗ್ಗೆ ನನಗೆ ಮಾತಾಡಲಿಕ್ಕೆ ಇಷ್ಟ ಇಲ್ಲ. ಸೊ ಏನು ನಮಗೆ ಮಾಹಿತಿಗಳು ಬಂದಿರುತ್ತೆ, ಏನು ನೋಟಿಫಿಕೇಷನ್ಗಳು ಬಂದಿರುತ್ತೆ ಅದನ್ನು ಜನರಿಗೆ ತಲುಪಿಸೋದು ನಮ್ಮ ಒಂದು ಉದ್ದೇಶ ಆಗಿರುತ್ತೆ. ಆದರೆ ಅದರಲ್ಲಿ ನಾವು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಜನ ನಮ್ಮ ಚಾನಲ್ನ ನೋಡಿ ಅನ್ನೋ ಒಂದು ಇಂಟೆನ್ಷನಿಂದ ಅಂತೂ ನಾನು ಖಂಡಿತ ವೀಡಿಯೋಸ್ನ ಮಾಡೋದಿಲ್ಲ. ಸೊ ಇದು ಎಲ್ಲ ಒಂದು ನ್ಯೂಸ್ ಚಾನಲ್ಗಳಲ್ಲೂ ಬಂದಿದೆ. ಇದು ಸರ್ಕಾರದವರೇ, ಯಾಕಂತ ಹೇಳಿದರೆ ನಾವು ಒಬ್ಬರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದಾಗ ಆ ಸ್ಟೇಟ್ಮೆಂಟು ಫಾಲ್ಸ್ ಇದ್ದಾಗ ಸೊ ನಮ್ಮ ಮೇಲೆ ಆ್ಯಕ್ಷನ್ ತೊಗೊಳೋವಂಥದ್ದು ಇರುತ್ತೆ. ಮುಂಚೆ ನೀವು ನೋಡ್ತಿರ್ಬೋದು ಯೂಟ್ಯೂಬ್ಗಳಲ್ಲಿ ತುಂಬ ಸುಳ್ಳು ಸುದ್ದಿಗಳನ್ನು ಹಾಕ್ತಾಯಿದ್ರು. ಬಟ್ ಇವಾಗ ಸುಳ್ಳು ಸುದ್ದಿ ಕಾನೂನು ಅನ್ನೋದು ತುಂಬಾ ಸ್ಟ್ರಿಕ್ ಆಗಿದೆ. ನಾವು ಯಾವುದೇ ಅದರಲ್ಲೂ ನಾವೀಗ ಹೇಳ್ತಾ ಇರೋದು ಗೌರ್ಮೆಂಟಿಗೆ ಸಂಬಂಧಪಟ್ಟ ವಿಚಾರಗಳು. ಈ ವಿಚಾರಗಳಲ್ಲಿ ಸ್ವಲ್ಪ ಆಚೆ ಈಚೆ ಆದ್ರೂ ಸೊ ನಮ್ಮ ಮೇಲೆ ಕೇಸ್ಗಳು ಬೀಳೋಂಥ ಸಾಧ್ಯತೆಗಳು ಇರುತ್ತೆ. ಸೊ ಇಲ್ಲಿ ಯಾರನ್ನು ಬಂದು ಸುಳ್ಳು ಆಗಿರ್ಬೋದು, ಫೇಕ್ ನ್ಯೂಸ್ಗಳನ್ನು ಆಗಿರ್ಬೋದು ಕೊಡ್ತಕ್ಕಂಥದ್ದು ಇರೋದಿಲ್ಲ. ಏನು ನಮಗೆ ಮಾಹಿತಿಗಳು ಬಂದಿರುತ್ತೆ, ಏನು ನ್ಯೂಸ್ ಚಾನಲ್ಗಳಲ್ಲಿ ಬಂದಿರುತ್ತೆ, ಏನು ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುತ್ತೆ ಅದನ್ನು ಬಂದು ನಾವು ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ವಿಮರ್ಶೆಯನ್ನು ಮಾಡಿಬಿಟ್ಟು ಒಂದು ವಿಡಿಯೋನ ಮಾಡಿ ಇಲ್ಲಿ ಹೇಳಿರ್ತೀವಿ.
ಅದರ್ವೈಸ್ ನಾವು ವಿಡಿಯೋಗೋಸ್ಕರ ಕಂಟೆಂಟಿಗೋಸ್ಕರ ಹೇಳ್ಬೇಕು ಅನ್ನೋದು ಏನು ಇರೋದಿಲ್ಲ. ಆ ಥರ ಹೇಳೋರು ಇದ್ದಾರೆ, ನೋಡಿದ್ದೀನಿ ನಾನು. ಒಂದು 2-3 ಚಾನಲ್ಲು ಒಂದೇ ಟಾಪಿಕ್ ಬಗ್ಗೆ 5-6 ವಿಡಿಯೋ ಮಾಡಿರ್ತಾರೆ. ಅದರಲ್ಲಿ ಒಂದಷ್ಟು ಸುಳ್ಳಿರುತ್ತೆ, ಒಂದಷ್ಟು ನಿಜ ಇರುತ್ತೆ. ಅದು ಅವರ ಒಂದು ವಿವೇಚನೆಗೆ ಬಿಟ್ಟಿದ್ದು. ಬಟ್ ಅವ್ರನ್ನ ಜನ ನೋಡ್ತಾರಲ್ವ, ಅಪ್ರಿಷಿಯೇಟ್ ಮಾಡ್ತಾರಲ್ವ, ಅದಕ್ಕೆ ನಾವು ಗ್ರೇಟ್ ಅಂತ ಮೆಚ್ಚಬೇಕಾಗುತ್ತೆ. ನಾನು ಪದೇ ಪದೇ ಹೇಳ್ತೀನಿ, ನಿಮಗೆ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ, ಸೊ ದಯವಿಟ್ಟು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಗೊಳ್ಳಿ. ನೀವು ಒಂದು ಕಡೆ ಅಲ್ಲ 10 ಕಡೆ ವಿಚಾರಿಸಿ. ಮತ್ತು ಗೌರ್ಮೆಂಟ್ ಸ್ಕೀಮ್ ಅನ್ನೋದು ಎಲ್ಲಿ ಬರುತ್ತಲ್ವ, ಅಲ್ಲಿ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಷಯಗಳನ್ನು ತಿಳ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಏನಂತ ಹೇಳ್ತೀವಿ ಅಂದರೆ, ಸ್ಟಾರ್ಟಿಂಗಲ್ಲಿ ಮೋದಿ ಸರ್ಕಾರದಿಂದ 1,000 ರೂಪಾಯಿ ಎಲ್ಲ BPL ಕಾರ್ಡ್ದಾರರಿಗೆ ಉಚಿತವಾಗಿ ಕೊಡ್ತಾರೆ ಅಂತ ಹೇಳ್ತೀವಿ. ಅದಾದಮೇಲೆ ನೆಕ್ಸ್ಟ್ ನಾವು ಟಾಪಿಕನ್ನು ತೊಗೊತೀವಿ. ಬಟ್ ನೀವು ಅದನ್ನು ನೋಡೋದಿಲ್ಲ. ಇಲ್ಲಿ ನೀವುಗಳು ಮಾಡೋ ಮಿಸ್ಟೇಕಿಗೆ ಯೂಟ್ಯೂಬರ್ಸ್ ಮೇಲೆ ಹೇಳ್ತೀರಾ. ಸೊ ದಯವಿಟ್ಟು ಆ ಒಂದು ಇದರಲ್ಲಿ ಇಬ್ಬರದನ್ನು ತಪ್ಪಿರುತ್ತೆ, ಆ ಒಂದು ಬ್ಲೇಮನ್ನು ಮಾಡಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾವೇನೊಂದು 4-5 ನಿಮಿಷದ ವಿಡಿಯೋ ಹಾಕಿರ್ತೀವಿ. ಸೊ ಒಂದು ರೀಲ್ಸ್ ನೋಡ್ತಾ ಹೋದರೆ 10 ರೀಲ್ಸ್ ನೋಡಿರ್ತೀವಿ, ಅಷ್ಟೂ ಇರೋದಿಲ್ಲ. ಬಟ್ ನಿಮ್ಮ ವಿಡಿಯೋ ನಮಗೂ ಹೆಲ್ಪ್ ಆಗುತ್ತೆ, ನಮ್ಮ ಇನ್ಫಾರ್ಮೇಷನ್ ನಿಮಗೂ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಪೂರ್ತಿ ನೋಡಿ. ಈ ಒಂದು ಸ್ಕೀಮ್ಗಳ ಬಗ್ಗೆ ಕರೆಕ್ಟಾದ ಮಾಹಿತಿನ ತಿಳ್ಕೊಂಡು ಅರ್ಜಿನ ಹಾಕಿ. ಸರ್ಕಾರದಿಂದ ಬರ್ತಕ್ಕಂಥದ್ದು ಏನಕ್ಕೆ ತುಂಬ ಜನಕ್ಕೆ ತಲುಪ್ತಾ ಇಲ್ಲ ಅಂತ ಹೇಳಿದರೆ, ಇನ್ಫಾರ್ಮೇಷನ್ನ ಕರೆಕ್ಟಾಗಿ ತಿಳ್ಕೊಳ್ಳೋದಿಲ್ಲ ಜನರು. ಎಲ್ಲಿ ಹೋಗಿ ನಾವು ಅಪ್ಲಿಕೇಶನನ್ನು ಹಾಕಬೇಕು, ಎಲ್ಲಿ ಹೋಗಿ ನಾವು ಈ ಒಂದು ಸ್ಕೀಮನ್ನು ಪಡ್ಕೋಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಅದರಲ್ಲಿ ತುಂಬ ಜನ ಎಡುತ್ತಾರೆ. ಹಾಗಾಗಿ ಈ ಸರ್ಕಾರ ಕೊಟ್ಟರು ಪೂಜಾರಿಗೆ ವರ ಕೊಟ್ಟರು, ದೇವ್ರ ವರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅಂತಾರಲ್ವ. ಸೊ ಆ ಥರ ನಮ್ಮ ಒಂದು ಇದರಲ್ಲಿ ಆಗ್ತಾ ಇದ್ದಾರೆ. ಎಸ್ಪೆಷಲಿ ನಮ್ಮ ಭಾರತದಲ್ಲಿ ತುಂಬ ಜನ ವಂಚಿತರಾಗ್ತಾ ಇರೋದು ಅದೇ ಕಾರಣಕ್ಕೆ ಇದೆ. ಸೊ ಟಾಪಿಕ್ ಎಲ್ಲಿಂದ ಎಲ್ಲಿಗೋ ಹೋಯಿತು. ಇವಾಗ ನರೇಂದ್ರ ಮೋದಿಜಿಯವರ 1,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿರೋದು ನಿಜ ಇದೆ. ಬಟ್ ಅವ್ರು ಜನವರಿ 2025 ಅಂತ ಹೇಳಿರೋದು ನಿಜ ಇದೆ. ಬಟ್ ಯಾವ ರೀತಿ ಕೊಡ್ತಾರೆ, ಏನು ಅಪ್ಲಿಕೇಶನ್ ಹಾಕಬೇಕು, ಅದನ್ನು ಹೇಗೆ ಪಡ್ಕೋಬೇಕು ಅನ್ನೋ ಮಾಹಿತಿನ, ಅಧಿಕೃತ ಮಾಹಿತಿ ಇನ್ನೂ ಬಂದಿಲ್ಲ. ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಹೇಳಿದ್ದೀವಿ, ಇದು ನಿಜ ಇದೆ. ಬಟ್ ಅದನ್ನು ಹೇಗೆ ಕೊಡ್ತಾರೆ, ಯಾವ ಥರ ಕೊಡ್ತಾರೆ ಅನ್ನೋ ಒಂದು ಅಧಿಕೃತ ಮಾಹಿತಿ ಇಲ್ಲಿವರೆಗೂ ಬಂದಿಲ್ಲ. ಸೊ ಇದ್ರ ಬಗ್ಗೆ ಗೊಂದಲ ಬೇಡ. ಇದು ಏನಕ್ಕೆ ಅಂತೇಳಿ ಇಡೀ ದೇಶದಂತ ಎಲ್ಲರಿಗೂ ಕೊಡೋದ್ರಿಂದ, ಸೊ ನಾವುಗಳು APL ಬಿಟ್ಟು BPL ಅಂತ್ಯೋದಯ ಕಾರ್ಡ್ನವ್ರು ಇದ್ದೀವಿ ಅಂತೇಳಿ ಆಬ್ವಿಯಸ್ಲಿ ನಮಗೆ ಈ ಒಂದು ಸ್ಕೀಮ್ ಬಂದೇ ಬರುತ್ತೆ. ಯಾವುದೇ ಸ್ಕೀಮ್ಗಳಿದ್ರೂ ಅದು ಬಡವರಿಗೆ ಅಂತ ಬಂದಿರೋದಿದೆ ಅಂತೇಳಿದರೆ ಖಂಡಿತ ಸಿಗುತ್ತೆ. ಅದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ನು ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ಕೊನೆವರೆಗೂ ನನ್ನ ವಿಡಿಯೋನ ನೋಡಿದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.